ನೋಡುಗ್ರೆ, ಕನ್ನಡದ ಕನ್ನಡಕ ಹಾಕಿಕೊಂಡು ಅಯೋಧ್ಯೆಯ ವೈಭವ ವೀಕ್ಷಿಸಿದ ದೃಶ್ಯಕಾವ್ಯ ತಂಡಕ್ಕೆ ಕಂಡಿದ್ದು ಬಾಲಕ ರಾಮ ವಿರಾಜಮಾನನಾಗೋಕೆ ಕನ್ನಡಿಗರ ಕೊಡುಗೆ ಅನೂಹ್ಯ, ಅಪಾರ ಅನ್ನೋದು. ಅಯೋಧ್ಯ ರಾಮ ಮಂದಿರದ ಕಣಕಣದಲ್ಲೂ ಕನ್ನಡಿಗರ ಸೇವೆ ಎದ್ದು ಕಾಣುವಂಥದ್ದು. ವಿಗ್ರಹದ ಶಿಲೆ ಹೆಗ್ಗಡದೇವನ ಕೋಟೆಯದು ಹಾಗೂ ಶಿಲ್ಪಿ ಅರುಣ್ ಯೋಗಿರಾಜ್ ಮೈಸೂರಿನವರು. ಎರಡೂ ಕರುನಾಡ ಕಾಣಿಕೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಈಗ ನಾವು ಹೇಳ ಹೊರಟ ವಿಷಯ ಬೇರೆಯೇ ಇದೆ. ಅದೇನಂತ ತಿಳ್ಕೊಳ್ಳೋ ಮೊದಲು ದೃಶ್ಯಕಾವ್ಯ ಕನ್ನಡ ಯೂಟ್ಯೂಬ್ ವಾಹಿನಿನ ಸಬ್ಸ್ಕ್ರೈಬ್ ಮಾಡಿ. ಈ ಅಯೋಧ್ಯೆ ಕನ್ನಡ ವಿಶೇಷ ಸಂಚಿಕೆಯನ್ನು ಇಷ್ಟಪಡುವುದಕ್ಕೆ ಹೆಬ್ಬೆರಳಿತದ ಚಿಹ್ನೆ ಒತ್ತಿ ಬೇರೆಯವರಿಗೆ ಈ ಸಂಚಿಕೆಯನ್ನು ಹಂಚಿ. ಪ್ರಾಣ ಪ್ರತಿಷ್ಠೆಯ ದಿನವಾದ 2024 ಜನವರಿ 22ರಂದು ಅನಾವರಣಗೊಂಡ ಬಾಲಕ ರಾಮನ ಪುಷ್ಪಾಲಂಕಾರವನ್ನು ಸೂಕ್ಷ್ಮವಾಗಿ ಗಮನಿಸಿದಿರಾ? ಹಳದಿ, ಕೆಂಪು, ನೀಲಿ ವರ್ಣದ ಹೂವಿನ ಮಾಲೆಗಳು, ಸುಗಂಧ ಬೀರುವ ಸೇವಂತಿಗೆ ಪುಷ್ಪಗಳವು. ಈ ಕೊರೆಯೋ ಚಳಿಯಲ್ಲಿ ಉತ್ತರ ಭಾರತದಲ್ಲಿ ಇವೆಲ್ಲ ಬೆಳೆಯೋಕೆ ಸಾಧ್ಯನೇ ಇಲ್ಲ. ಹಾಗಾದರೆ ಎಲ್ಲಿಂದ ತರಿಸಿದ್ದು? ಇವೆಲ್ಲ ನಮ್ಮ ಕರುನಾಡಿನ ಮಣ್ಣಲ್ಲಿ ಬೆಳೆದಿದ್ದು. ಬೆಂಗಳೂರು ಹಾಗೂ ಸುತ್ತಮುತ್ತ ಆಯ್ದ ತೋಟಗಳಲ್ಲಿ ಬೆಳೆದ ಹೂಗಳು ಅಯೋಧ್ಯೆ ತಲುಪಿದ್ದು ಸೋಜಿಗ. ಹಾಗೆಯೇ ಪ್ರಾಣ ಪ್ರತಿಷ್ಠೆಯ ದಿನ ಬಾಲಕ ರಾಮನನ್ನು ಅಲಂಕರಿಸಿದ ಮಾಲೆ ಕೆಂಪು ಹಳದಿ ಹೂಗಳಿಂದ ಶೋಭಿಸಿದ್ದು. ರಾಮನಿಗೆ ಉಡಿಸಿದ ರೇಷ್ಮೆ ಬಟ್ಟೆ ಕೂಡ ಕೆಂಪು ಹಳದಿ. ಗರ್ಭಗುಡಿಯಾಚೆ ಅಲಂಕರಿಸಿದ ಪರದೆಗಳೂ ಕೆಂಪು ಹಳದಿಯಾಗಿ ಕನ್ನಡ ಬಾವುಟ ನೆನಪಿಸ್ತು ಅಂತ ಪೂಜಾ ಕೈಂಕರ್ಯಗಳ ಮಾರ್ಗದರ್ಶಕರಾಗಿ ಅಯೋಧ್ಯೆಯಲ್ಲೇ ಇರುವ ಶ್ರೀ ಪೇಜಾವರ ವಿಶ್ವಪ್ರಸನ್ನ ತೀರ್ಥ ಸ್ವಾಮಿಗಳು ಸ್ವತಃ ಖುಷಿಪಟ್ಟಿದ್ದಾರೆ. ಉತ್ತರ ಭಾರತದ ಪೂಜಾ ಪದ್ಧತಿಯೊಂದಿಗೆ ದಕ್ಷಿಣ ಭಾರತದ ಪೂಜಾ ಪದ್ಧತಿ ಮಿಳಿತ ಮಾಡಿ ಬಾಲಕರಾಮನಿಗೆ ಒಂದು ಸರಳವಾದ ಪೂಜಾ ಪದ್ಧತಿಯನ್ನು ರೂಪಿಸಿದವರು ಪೇಜಾವರ ಶ್ರೀಗಳೇ. ಇನ್ನು ದೇವಸ್ಥಾನದ ಮುಖ್ಯವಾಗಿ ಗರ್ಭಗೃಹದ ಮೇಲುಸ್ತುವಾರಿಗೆ ಕನ್ನಡಿಗರ ಒಂದು ತಂಡವೇ ಇದೆ ಅಂತ ಅವರು ಹೇಳಿದ್ದಾರೆ. ಬಾಲಕ ರಾಮನನ್ನು ದೂರದಿಂದ ನೋಡಿದವರಿಗೆ ಎಲ್ಲೋ ಉಡುಪಿ ಕೃಷ್ಣನನ್ನು ಕಂಡ ಹಾಗೆ ಕಾಣ್ತಿದೆ ಅಲ್ವಾ? ಇದು ಬಹಳ ಜನರ ಅಭಿಪ್ರಾಯ ಕೂಡ. ಉಡುಪಿ ಕೃಷ್ಣ ಹಾಗೂ ಅಯೋಧ್ಯೆಯ ರಾಮ ಇಬ್ಬರು ಬಾಲಕ ರೂಪದಲ್ಲೇ ಇರೋದು. ಬಾಲರಾಮ, ಬಾಲಕೃಷ್ಣ, ಬಾಲಕೃಷ್ಣ, ಬಾಲರಾಮ. ಹೂಗಳಿಂದ ಸಿಂಗರಿಸಿದ ರೀತಿಯೂ ಹಾಗೇ ಇತ್ತು. ರೇಷ್ಮೆ ಪಂಚೆ ಉಡಿಸಿದ ರೀತಿಯೂ ಹಾಗೇ ಇತ್ತು. ಇದರ ಹಿಂದೆ ಉಡುಪಿಯ ಪೇಜಾವರ ಶ್ರೀಗಳ ಕೈಂಕರ್ಯವಿದೆ ಅನ್ನೋದು ಕಾಕತಾಳೀಯ. ಹೌದು, ಅನೇಕ ದಿನಗಳಿಂದ ಪೇಜಾವರ ಶ್ರೀಗಳಾದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಅಯೋಧ್ಯೆಯಲ್ಲಿ ಬೀಡು ಬಿಟ್ಟಿದ್ದಾರೆ. ಹೇಳಬೇಕೆಂದರೆ ರಾಮನ ಪ್ರತಿಷ್ಠೆಗೆ ಮುಹೂರ್ತ ನಿಗದಿ ಆದ ಮೇಲೆ ತಿಂಗಳಾನುಗಟ್ಟಲೆ ಅಯೋಧ್ಯೆಗೆ ತೆರಳಿದ್ರು. ನೀವೇ ನೋಡಿದ್ರಲ್ಲ, ಪ್ರಾಣ ಪ್ರತಿಷ್ಠಾಪನೆ ದಿನ ಗರ್ಭಗುಡಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಉತ್ತರ ಪ್ರದೇಶದ ರಾಜ್ಯಪಾಲರಾದ ಆನಂದಿಬೆನ್ ಪಟೇಲ್ ಹಾಗೂ ಉಳಿದ ಮೂವರ ಜೊತೆಗೆ ಕುಲಗುರುವಿನಂತೆ ಮಾರ್ಗದರ್ಶನ ಮಾಡುತ್ತಿದ್ದವರು ನಮ್ಮ ಹೆಮ್ಮೆಯ ಕನ್ನಡಿಗರಾದ ಪೇಜಾವರ ಶ್ರೀಗಳು. ಅಲ್ಲಿನ ಪೂಜಾ ಕೈಂಕರ್ಯಗಳ ಮೇಲುಸ್ತುವಾರಿ ಮಾರ್ಗದರ್ಶನ ಪೇಜಾವರ ಶ್ರೀಗಳದಾಗಿದೆ. ಭಾರತದಾದ್ಯಂತ ವೈಷ್ಣವ ಸಂಪ್ರದಾಯದ ಎಷ್ಟೊಂದು ಮಠಗಳಿದ್ದಾಗ್ಯೂ ಉಡುಪಿಯ ಶ್ರೀಕೃಷ್ಣ ಮಠದ ಮಾರ್ಗದರ್ಶನ ಪಡೆದಿದ್ದು ಕರ್ನಾಟಕಕ್ಕೆ ಹೆಮ್ಮೆ ಅಂತಾನೆ ಹೇಳಬಹುದು. ಇನ್ನೊಂದು ವಿಶೇಷ ಅಂದರೆ ಪ್ರಾಣ ಪ್ರತಿಷ್ಠೆ ಆದ ದಿನದಿಂದ 48 ದಿನಗಳ ಕಾಲ ಮಂಡಲ ಪೂಜೆ ಅಂತ ಮಾಡಬೇಕು. 48 ದಿನ ಅಲ್ಲಿ ಉಳಿದು ಮಂಡಲ ಪೂಜೆಯನ್ನು ಪೇಜಾವರ ಶ್ರೀಗಳು ತಾವೇ ನೆರವೇರಿಸಿಕೊಳ್ತಾ ಇದ್ದಾರೆ. ಬಾಬರಿ ಕಟ್ಟಡ ಉದ್ಧ್ವಸ್ತಗೊಂಡ ಮೇಲೆ ಅಲ್ಲಿ ಟೆಂಟ್ ಹಾಕಿ ರಾಮಲಲ್ಲಾನನ್ನು ಸ್ಥಾಪಿಸಿ ಪೂಜೆ ಶುರು ಮಾಡಿಸಿದ್ದು ಕೂಡ ಹಿಂದಿನ ಪೇಜಾವರ ಶ್ರೀಗಳು ಅನ್ನೋದನ್ನು ಇಲ್ಲಿ ನೆನೆಸ್ಕೊಳ್ಳೇಬೇಕು. ಅಯೋಧ್ಯೆಯ ಜೊತೆ ಉಡುಪಿ ಶ್ರೀಕೃಷ್ಣ ಮಠದ ಸಂಬಂಧ ಅವಿನಾಭಾವ. 12:07 हो गया है. गर्भगृह में प्रवेश हो चुका है. चांदी के छत्र गर्भगृह में गोविंद देव भगवान श्री राम के उस गर्भगृह की ओर पधारते हुए एक एक कदम बढ़ाते हुए अनेक मंडपों को पार करते हुए 5 मंडपों को पार करते हुए उस अद्भुत क्षण के साक्षी होने जा रहे हैं जो विश्व में एक इतिहास अयोध्या धाम जो कि वैकुंठ का हृदय कहा जाता है आज अत्यंत प्रफुल्लित है. आज उल्लास चारों ओर, आज आनंद चारों ओर. क्यों न हो, भगवान श्री राम पधारे हैं. भगवान श्री राम प्राण प्रतिष्ठित होने जा रहे हैं. चेतना का संचार होने जा रहा है भगवान श्री राम की उस मूर्ति में जो इस वक्त थोड़ी ही देर बाद आप देखेंगे
कि कमल पत्र पर वो विराजमान खड़े भक्तों को दर्शन देंगे नव्य और भव्य रूप में। साथ ही साथ पुराने रामलला विराजमान भी अपने स्वरूप में स्वर्ण सिंहासन पर भक्तों को दर्शन देंगे। वो दिव्य दर्शन जिसके लिए सभी की आंखें ಇನ್ನು ಶ್ರೀರಾಮನಿಗೆ ಅಭಿಷೇಕಕ್ಕೆ ಬಳಸಲಾಗುತ್ತಿರುವ ಬೆಳ್ಳಿಯ ಕೊಡ ಹಾಗೂ ಬೆಳ್ಳಿಯ ಪೂಜಾ ಸಾಮಗ್ರಿಗಳನ್ನು ಅರ್ಪಿಸಿದ್ದು ಬೇರೆ ಯಾರೂ ಅಲ್ಲ, ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಶ್ರೀ ವೀರೇಂದ್ರ ಹೆಗ್ಗಡೆಯವರು. ಇನ್ನು ಮಂದಿರದ ನಿರ್ಮಾಣದಲ್ಲಿಯಂತೂ ಕರ್ನಾಟಕದ 10 ನುರಿತ ಶಿಲ್ಪಿಗಳು ಕೈಜೋಡಿಸಿದ್ದಾರೆ. ಇನ್ನೂ ಅವರು ಶಿಲ್ಪ ಕೆತ್ತುವ ಉಳಿಯ ಸದ್ದು ಅಲ್ಲಲ್ಲಿ ಕೇಳಿ ಬರ್ತಾನೇ ಇದೆ. ಎಷ್ಟೆಂದರೂ ಕರುನಾಡು ಹನುಮನ ತವರು. ರಾಮಸೇವಕ, ರಾಮಭಕ್ತ ಹನುಮ ಉದಿಸಿದ ನಾಡಿನಿಂದ ಅತಿ ಹೆಚ್ಚು ಸೇವೆ ಶ್ರೀರಾಮನಿಗೆ ಸಲ್ತಾ ಇರೋದು ಸೋಜಿಗವಲ್ಲ. ಮತ್ತೊಮ್ಮೆ ಹೇಳೋದಾದರೆ ವಿಗ್ರಹಕ್ಕೆ ಶಿಲೆ, ಶಿಲ್ಪಿ, ಪೂಜೆಗೆ ಹೂಗಳು, ಮಾರ್ಗದರ್ಶನಕ್ಕೆ ಗುರುಗಳು, ಪಾರುಪತ್ಯಕ್ಕೆ ತಂಡ ಎಲ್ಲವೂ ಕರ್ನಾಟಕಮಯವಾಗಿರುವುದು ಹೆಮ್ಮೆಯ ವಿಷಯ. ನಮ್ಮ ಕನ್ನಡಿಗ ಸ್ನೇಹಿತರು ಅಯೋಧ್ಯೆಯಿಂದ ಕಳಿಸಿದ ವಿವಿಧ ದೃಶ್ಯಾವಳಿಗಳನ್ನು ನೋಡಿ. ಸಹಸ್ರಮಾನದ ಈ ಐತಿಹಾಸಿಕ ಘಟನೆಯ ವಿವರಗಳು ಶಿಲಾಶಾಸನದಲ್ಲಿ ಕೆತ್ತಲ್ಪಟ್ಟರೆ ಕರುನಾಡ ಹೆಸರು ಅಲ್ಲಿ ಇರುತ್ತದೆ. ಡಿಜಿಟಲ್ ಯುಗದಲ್ಲೂ ಕಲೆ ಸಂಸ್ಕೃತಿ ವಿಷಯದಲ್ಲಿ ಕರ್ನಾಟಕದ ಸ್ಥಾನ ಇನ್ನಷ್ಟು ಎತ್ತರಕ್ಕೇರಿದೆ. ಕನ್ನಡ ಕರುನಾಡಿನ ವಿಷಯವಾಗಿ ಇಂತಹ ಅನೇಕ ವಿವರಗಳಿಗಾಗಿ ವೀಕ್ಷಿಸ್ತಾ ಇರಿ ದೃಶ್ಯಕಾವ್ಯ ಕನ್ನಡ ಯೂಟ್ಯೂಬ್ ವಾಹಿನಿ.